ಶಾಂತಿ, ಈ ಪತ್ರದಲ್ಲಿ ನಿನ್ನ ಹೆಸರಿನ ಜೊತೆಗೆ ಇನ್ನೂ ಒಂದು ಹೆಸರಿದೆ ಗೊತ್ತಾ ನಿನಗೆ? ರಂಗನಾಥ ಅನ್ನೋ ಹೆಸರು. ಆ ಹೆಸರನ್ನ ಯಾಕೆ ಸೇರಿಸಿದ್ದಾರೆ ಅನ್ನೋದು ಈಗಲಾದರೂ ಅರ್ಥ ಆಯ್ತಾ ನಿನಗೆ? ನಿನಗೆ ಈ ಥರದ್ದೊಂದು ದುರಾದೃಷ್ಟಿ ಇದೆ ಅನ್ನೋ ದೂರದೃಷ್ಟಿ ನಿಮ್ಮ ತಂದೆಗೆ ಮುಂಚೆನೇ ಇದೆ ಅಂತ ಗೊತ್ತಿತ್ತು, ಅದಕ್ಕೆ ನನ್ನ ಹೆಸರನ್ನು ಸೇರಿಸಿದ್ದು. ಅಬ್ಬ, ತಾತ ನಿಜವಾಗ್ಲೂ ದೊಡ್ಡ ಜ್ಞಾನಿನೇ ಆಗಿರಬೇಕು ಅಲ್ವಾ? ತಪಸ್ಸು ಮಾಡಿ ಸಕ್ಕರೆ ಅಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟಿದ್ದಾರೆ ನೋಡು, ಅಲ್ವಾ ಸಕ್ಕರೆ? ಈ ಪತ್ರದಲ್ಲೇನಾದರೂ ನನ್ನ ಹೆಸರು ಇರದೇ ಹೋಗಿದ್ರೆ ಈ ಮನೆನ ಯಾವತ್ತೋ ಮಾರ್ಬಿಟ್ಟಿರ್ತಾ ಇದ್ದೆ ಅಲ್ಲ? ಅಷ್ಟೇನ ಜನಕ ಮಹಾರಾಜ? ಈ 11 ತಿಂಗಳು ಪೆಂಗೆ ಇದ್ದಾನಲ್ಲ ಇವನು, ಇದನ್ನೆಲ್ಲ ಖರ್ಚು ಮಾಡಿ ಬೆನ್ನಿಂದ ಹಂಗೆ ಒಂದು ಗೋಣಿಚೀಲ ನೇತಾಕೊಂಡು ದಾರಿಯಲ್ಲಿ ಉದ್ದಕ್ಕೂ ಪ್ಲಾಸ್ಟಿಕ್ ಬಾಟ್ಲ್ಗಳೆಲ್ಲ ಹಾಯ್ಕೊಂಡು ಓಡಾಡ್ಕೊಂಡು ತಿಂದ್ಕೊಂಡು ಇರ್ತಾ ಇದ್ದ. ಅಪ್ಪ, ದುಡ್ಡನ್ನ ಪೂರ್ತಿ ಕೊಟ್ಟು ಪೇಪರ್ಸ್ನೆಲ್ಲ ಮನೆ ತಂದಾಯ್ತು, ಮತ್ತೆ ಇನ್ನು ಯಾಕಪ್ಪ ಬೈತಾ ಇದ್ದೀರಾ? ಬೈದೆ ಹೋಗಬೇಕಾಗಿತ್ತೇನೋ, ಮಂದಿನೇ ಮುನ್ನದೆ. ಎಲ್ಲದಕ್ಕೂ ಅವಳು ಇಷ್ಟ ಅಂತ ಬಿಟ್ಟಿದ್ದೆ. ನಾವು ಇವತ್ತು ಈ ಪರಿಸ್ಥಿತಿ ಬಂದು ಕೂತಿದ್ದು. ಇಷ್ಟು ದಿನ ಅವಳು ಬರೀ ಬಾಯಿ ಮಾತ್ರ ಜಾಸ್ತಿ ತಿನ್ಕೊಂಡಿದ್ದೆ, ಆದ್ರೆ ಈ ಮೋಸ, ದಗ, ವಂಚಕೋರ್ತನ, ಸುಳ್ಳು ಬುದ್ಧಿ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಅಲ್ಲಪ್ಪ, ಬಡ್ಡಿ ಮಗೊಂದು 30 ವರ್ಷ ಸಾಗಿಸ್ಬಿಟ್ಟಿಯಲ್ಲಪ್ಪ ಈ ಅಮ್ಮನ ಜೊತೆಗೆ, ಸಕ್ಕರೆ ಜೊತೆಗೆ. ಅಲ್ಲ, ಇವ್ರ ಬುದ್ಧಿ ನಿನಗೆ ಗೊತ್ತೇ ಆಗ್ಲಿಲ್ವಾ? ಅದೇ ಬಡ್ಡಿಗೆ ಅಂತ ದುಡ್ಡು ಕೊಟ್ಟ ಫೈನಾನ್ಸರು 3 ತಿಂಗಳಲ್ಲಿ ಈ ಅಮ್ಮನ ಅರ್ಥ ಮಾಡ್ಕೊಂಡ್ಬಿಟ್ಟ. ಸಂಸ್ಕೃತದಲ್ಲಿ ಅರ್ಥ ಅಂದರೆ ಹಣ ಅಂತ. ಅವನು ಅರ್ಥ ಕೊಟ್ಟು ಇವ್ರನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಏನ್ ಮಾಡ್ಕೊಳ್ಳೋದು ಅವನು ಪಿಂಡ ನಾಯಿ ತಿನ್ನ ಅಲ್ಲ, ಭೂತ ಆಡ್ದಂಗ ಆಡ್ತಾನೆ. ಹಣದ ಪಿಶಾಚಿ ಅವನು. ಆತ ಭೂತಾನೋ? ದುಡ್ಡು ತೊಗೊಳಕ್ ಹೋದಾಗ ಮಾತ್ರ ನಗ್ತಾ ಮಾತಾಡ್ತಿದ್ದ. ಆಮೇಲೆ ಒಳ್ಳೆ ರೌಡಿ ಆಡ್ದಂಗ ಆಡ್ತಿದ್ದ. ನನಗೂ ಅದೇ ಅನುಮಾನ ಇತ್ತು. ದುಡ್ಡು ಕೊಡ್ಬೇಕಾದ್ರೆ ಕಾಶ್ಮೀರ್ ಆಪಲ್ ತರ ಇದ್ದೋನು, ಅದೇ ದುಡ್ಡು ಇಸ್ಕೋಬೇಕಾದ್ರೆ ಕಾಶ್ಮೀರ್ ಬಾರ್ಡ್ರಲ್ಲಿ ಇರ್ತಾರಲ್ಲ ಟೆರರಿಸ್ಟು, ಆ ಥರ ಆಡ್ತಾ ಇದ್ದಾನಲ್ಲ ಅಂತ. ನಿಮ್ಗಳ ವ್ಯವಹಾರ ನೋಡಿದ ಮೇಲೆ ಗೊತ್ತಾಯ್ತು ದುಡ್ಡನ್ನ ಹಿಂಗೆ ವಸೂಲಿ ಮಾಡಬೇಕು ಅಂತ. ಸಾಲಿಗರು ಬಂದು ಕದ ತಟ್ಟುವಾಗ, ಮರಳಿ ಸಾಲ ಕೊಡುವಾಗ ಕಲ್ಲು ಕಡಿದಂತೆ ತರುವಾಗ ಅಂತ ನಿಮ್ಮಂಥವ್ರು ನೋಡೇ ಬರ್ದಿರೋದು. ಮಾವ, ದುಡ್ಡು ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಇವ್ರು ಅತ್ತೆಗೆ ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾರೆ? ಓ ಪೌಡ್ರಮ್ಮ, ವಾ, ಸೊಸೆ ತಂದ ಸೌಭಾಗ್ಯ ಗೊತ್ತಿತ್ತು, ಆದರೆ ಇದು ಅದಲ್ಲ, ಇದು ಅತ್ತೆ ತಂದ ಸಾಲ ಭಾಗ್ಯ. ಪೌಡ್ರಮ್ಮ, ಇನ್ನೂ ಪೂರ್ತಿ ದುಡ್ಡು ಕೊಟ್ಟಿಲ್ಲ ತಾವು. 27 ಲಕ್ಷ ಇನ್ನ ಇವನ್ ತಲೆ ಮೇಲೆ ತೂಗಾಡ್ತಾ ಇದೆ. ಕೊಡ್ತೀವಿ ಬಿಡೋ, ಇಷ್ಟು ದುಡ್ಡು ಕೊಟ್ಟವ್ರಿಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ವಾ? ಆಗಲ್ಲ ಅಂತಾನೆ ಹೇಳ್ತಾ ಇರೋದು. ಮಗಂದು ಒಂದೇ ₹1 ನಿನ್ ಜೇಬಿನ ತೆಗೆದ್ಬಿಟ್ಟು ಅಪ್ಪನ ಕಾಲ ಹತ್ರ ಇಟ್ಬಿಡ ನೋಡೋಣ. ಆಗಲ್ಲ, ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಪಾಪ, ಇದೆಲ್ಲ ಫುಡ್ಡಿಂದ ಬಂದಿರೋದು ಅಂತ ಅನ್ಕೊಂಡಿದ್ದೆ. ಲೇದು ನಾಯ್ನ, ಎಲ್ಲ ಅವ್ರ ಬ್ಲಡ್ಡಿಂದ ಬಂದಿರೋದು. ಹಲೋ 27 ಲಕ್ಷ ವಾಪಸ್ ಕೊಡ್ತೀರಾ? ನೋಡಿ, ಮತ್ತಿನೇನ್ರಿ, ಪಕ್ಕದಲ್ಲೇ ನಿಂತಿದ್ದೀನಿ, ವೈರ್ಲೆಸ್ ನೆಟ್ವರ್ಕ್ ತರ, ನೆಟ್ವರ್ಕ್ ಸಿಗ್ತಿರೋ ತರ ಅಲೋ 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 ಅಂತ ಅನ್ಕೊಂಡು. ಏನ್ರಿ ನಿಮ್ದು? ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡೋಕ್ ಬರಲ್ವಾ? ಇವ್ರು ನಿಮ್ಮ ಅಣ್ಣ. ಮರ್ಯಾದೆ ಅನ್ನೋದು ಕೊಟ್ಟು ತಗೋಬೇಕು. ನಿಮ್ ಗಂಡ ನನ್ ಗಂಡಂಗ್ ಮರ್ಯಾದೆ ಕೊಡ್ತಿದಾರಾ? ಅನ್ಕೊಂಡೆ ಯಾಕೆ ಬಿಣ್ಣನ್ಗಿತ್ತಿ ಇನ್ನೂ ಮಾತು ಶುರು ಮಾಡ್ಲಿಲ್ವಲ್ಲ ಅಂತ. ಸಮಯ ನೋಡ್ಕೊಂಡು ಹುಳ್ಳ ಇಡ್ತೀಯಲ್ವಾ ನೀನು? ಮಾತಾಡ್ತಿರೋದು ಅವರು, ನಾನಲ್ಲ ಅತ್ತೆ. ಹೆತ್ತಿರೋದು ಮೂರನ್ನ, ಒಂದೇ ಅನ್ನೋ ತರ ಮಾತಾಡ್ತಿರಲ್ಲ. ಮಕ್ಳು ತಾಯಿನ ಪ್ರೀತಿಸೋದನ್ನ ಕಮ್ಮಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ತಾಯಿನೇ ಮಕ್ಳನ್ನ ಪ್ರೀತಿಸೋದ್ ಕಮ್ಮಿ ಮಾಡಿರೋದು ನಾನು ಇವತ್ತೇ ನೋಡ್ತಿರೋದು. ಯಾವ ತಪ್ಪುಗೆ ನೀವು ನನ್ನ ಗಂಡನ ದ್ವೇಷ ಮಾಡ್ತೀರಾತೆ ಹೇಳಿ ಅತ್ತೆ?
ಬಿಡಮ್ಮ ಮೀನಾ, ಈಗ ಅದೆಲ್ಲ ಬೇಡ. ಯಾಕೆ ಬೇಡ? ನನಗ್ ಬೇಕ್ರಿ. ನಿನ್ ಟೈಮ್ ಕಣೆ, ನಿನ್ ಟೈಮು. ನಿನಗೂ ನಾನು ಮುಂದೆ ನಿಂತ್ಕೊಂಡು ಮಾತಾಡೋಕೆ ಟೈಮ್ ಕೊಟ್ಟಿದಾರಲ್ಲ ದೇವ್ರು, ಅದು ನಿನ್ ಟೈಮ್. ದೇವರೆಲ್ಲ ಕೊಟ್ಟಿದ್ದು ನೀನಾಗೆ ತಂದು ಕೊಟ್ಟಿದ್ದು ಅನಿಷ್ಟುವೆ. ಹೆಣ್ಣು ಮನೆಗೆ ಅಡಿಪಾಯ ಆಗಬೇಕು, ಅಪಾಯ ಆಗಬಾರ್ದು. ಎಷ್ಟು ಮಾತಾಡ್ತೀಯ ದರಿದ್ರದೊಳೆ, ತಪ್ಪು ಮಾಡಿ ಇಷ್ಟು ಮಾತಾಡ್ತೀಯಲ್ಲ. ಇನ್ನು ಮುಂದೇನಾದರೂ ಈ ಪತ್ರನ ಹುಷಾರಾಗಿ ಇಟ್ಕೋಬೇಕು. ಮೀನಾ ತಗೊಳಮ್ಮ, ಈ ಪತ್ರಗಳನ್ನ ಭದ್ರವಾಗಿ ಇಟ್ಕೋತ. ಇನ್ನು ಮುಂದೆ ಇದ್ರ ಸಂಪೂರ್ಣ ಜವಾಬ್ದಾರಿ ನಿಂದೆ. ತಗೊಳಮ್ಮ. ತಗೋಮ್ಮ. ಮೀನಾ ಕೇಳಿಸ್ತಾ ಇಲ್ವಾ ತಾಯಿ? ತಗೋ. ಬೇಡ ಮಾವ, ನೀವು ಇದನ್ನ ಅದೇ ಮೀನಾ, ಅಪ್ಪ ಅಪರೂಪಕ್ಕೆ ಒಂದು ಸಖತ್ತಾಗಿರೋ ಡಿಸಿಷನ್ ತೊಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ ಅನ್ಬೇಡ. ಅಪ್ಪನ ಕೈಗೆ ಇಸ್ಕೊಂಬಿಡಪ್ಪ. ತಗೋ, ಇಸ್ಕೋ. ಬೇಡ ರೀ, ಈ ಪತ್ರ ಎಲ್ಲ ಅತ್ತೆ ಹತ್ರನೇ ಇರಬೇಕು. ಏನೇ ನನ್ನ ಮನೆ ಪತ್ರನ ನನಗೆ ಭಿಕ್ಷೆ ಹಾಕ್ತೀಯ ನೀನು? ಅಯ್ಯ, ನೀವೇನ್ರಿ ನನ್ನ ಮನೆ ಪತ್ರನ ಅವ್ಳ ಕೈ ಕೊಡ್ತಿದ್ದೀರಾ? ನಮ್ಮಪ್ಪ ಸಂಪಾದನೆ ಮಾಡಿ ಕಟ್ಟಿರೋ ಮನೆ ಇದು. ಏನೋ ಇವಳೇ ಸಂಪಾದನೆ ಮಾಡಿ ನನ್ನ ಹೆಸರಿಗೆ ಗಿಫ್ಟ್ ಡೀಲ್ ಮಾಡ್ದಂಗೆ ಹೇಳ್ತಿದ್ದಾಳೆ. ಗಿಫ್ಟ್ ಡೀಡು ಫ್ರಮ್ ಯುವರ್ ಡ್ಯಾಡು ಸಕ್ರೆ. ಇದನ್ನ ನೀನೇನೋ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದಲ್ಲ ಬಿಡು. ಬೇರೆ ಯಾರೋ ಸಂಪಾದನೆ ಮಾಡಿದ್ದನ್ನ ಖರ್ಚು ಮಾಡೋದಕ್ಕೆ ನಿನಗೆ ನಿನ್ನ ಮಗನಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಲೇ, ಏನೋ ನೀನು ಎಲ್ಲಿ ಹೋದ್ರು ಯೂಟರ್ನ್ ಮಾಡ್ಕೊಂಡು ನನ್ನ ಹತ್ರಕ್ಕೆ ಬರ್ತೀಯಾ? ಮನೋಜ, ಅವ್ನ ಬಗ್ಗೆ ಬಿಡೋ ನೀನು. ರೀ, ಅಲ್ಲ ನೀವ್ಯಾಕೆ ನಮ್ಮನೆ ಪತ್ರ ಅವಳ ಕೈ ಕೊಡ್ತಿದ್ದೀರಾ ಅಂದೆ? ನಿನ್ನ ಹತ್ರ ಇದ್ದಿದ್ದಕ್ಕೆ ಅಲ್ವೇನೆ ಈ ಪತ್ರ ಆ ಫೈನಾನ್ಷಿಯಲ್ ಹತ್ರ ಹೋಗಿದ್ದು. ಹೌದು ರೀ, ಅಡ ಇಟ್ಟಿದ್ದೆ. ಆದ್ರೆ ಅದನ್ನ ಬಿಡಿಸ್ಕೊಂಡ್ ಬರಕ್ಕೆ ದುಡ್ಡು ಕೊಟ್ಟಿದ್ಯಾರು? ನಾನ್ ಕರ್ಕೊಂಬಂದಿರೋ ಸೊಸೆ ತಾನೆ. ನಾನೇನು ನನ್ನೊಬ್ಬಳಿಗೋಸ್ಕರ ಪತ್ರನ ಅಡ ಇಟ್ಟಿರ್ಲಿಲ್ಲ. ಏನೋ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ಅನ್ಕೊಂಡೆ. ಮನೆಯವ್ರು ಎಲ್ಲರೂ ಅಂದ್ರೆ ಈ ಪೌಡ್ರು ಅದ್ರ ಪಕ್ಕದಲ್ಲಿ ನಿಂತಿದೆಯಲ್ಲ ಸ್ನೋ, ಇವೆರಡೇನಾ? ರೀ, ನಾನ್ ದುಡ್ಡು ಕೊಟ್ಟಿದ್ದು ಪಾರ್ಲರ್ ಓಪನ್ ಮಾಡಕ್ ತಾನೆ. ಅದ್ರಲ್ಲಿ ಬರೋ ದುಡ್ಡಲ್ಲಿ ಮನೆಗ್ ತಾನೇ ಖರ್ಚು ಮಾಡ್ತಿದ್ಲವಳು. ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ದುಡಿತಿರೋದೇ ನನ್ ರೋಹಿಣಿ. ಸಕ್ರೆ ನಮಸ್ಕಾರ. ಈ ಥರ ಎಲ್ಲ ಮಾತಾಡೋದಕ್ಕೆ ಅದು ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಹೇಳ್ಬಿಡು ಸಕ್ರೆ, ನಾವು ಕಲ್ತ್ಕೊಂಡ್ಬಿಡ್ತೀವಿ. ಅಬ್ಬೋ, ಈ ಥರ ಮಾತಾಡೋದಕ್ಕೆ ಸಕ್ರೆ ಬಿಟ್ಟರೆ ಬೇರೆ ಯಾರ ಕೈಲೂ ಆಗೋದಿಲ್ಲಪ್ಪ. ಶಾಂತಿ ಬ್ಯೂಟಿ ವರ್ಲ್ಡ್ ಅಂತ ಹೆಸರಿಟ್ಟಾಗಲೇ ನನಗೆ ಅನುಮಾನ ಬಂದಿತ್ತು, ಇದಕ್ಕೆ ಸಕ್ಕರೆ ಹೆಸರು ಯಾಕೆ ಇಟ್ಟಿರೋದು ಅಂತ. ನಾನೇನೋ ಸೆಂಟಿಮೆಂಟ್ ವಿಚಾರ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ. ಅಲ್ಲ, ಆಮೇಲೆ ಗೊತ್ತಾಯಿತು ಇದು ಅಮೌಂಟ್ ವಿಷಯ ಅಂತ. ಈ ಪೆಂಗ್ಯಪ್ಪ ಇದನ್ನಲ್ಲ, ಇವನು ಹನಿಮೂನ್ ಟಿಕೆಟ್ಗೆ ಅಂತ 1 ಲಕ್ಷ ದೇಪಿದ್ದಾನೆ. ನಾನೇ ಕೊಟ್ಟಿದ್ದು. ಹಂಗಂತ ನೀನು ಎಲ್ರಿಗೂ ಹೇಳಿ ನಮ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನೀವು ಅವತ್ತು ಮಾಡಿದ್ರಲ್ಲ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗು, ಅಬ್ಬಾ ಅದು ನೋಡ್ಬಿಟ್ಟೆ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗೋಯ್ತು ನಮ್ಕ. ಆಹಾ, ಸಾಕು ಮುಚ್ಚೋ ಬಾಯಿ. ನನ್ ರೋಹಿಣಿ ಹೋಗ್ಲಿದ ತಕ್ಷಣ ವಿಷಯನೇ ತಿಳ್ಚ್ಬಿಟ್ಟೆ ನೀನು. ಈಗಲೂ ಹೇಳ್ತಿದ್ದೀನಿ ಕೇಳು, ರೋಹಿಣಿನೇ ಈ ಮನೆಯಲ್ಲಿ ಜಾಸ್ತಿ ದುಡಿತಿರೋದು ಅನ್ನೋದೇ ಸತ್ಯ. ಅವಳು ನಿನ್ ಹೆಂಡತಿ ತರ ಹೂ ಕಟ್ಟಿ 5-10 ಸಂಪಾದನೆ ಮಾಡ್ತಿಲ್ಲ. ಆ 5 ಸಂಪಾದನೆ ಮಾಡೋದಕ್ಕೆ ಏನು ಮನೇನ ಆಡ ಇಟ್ಬಿಟ್ಟಿಲ್ಲ ನಮ್ಮ ಹೆಂಗಸರು. ನೀಯತ್ತಿನ ದುಡಿತಾಳೆ. ಫ್ಲವರ್ಗೂ ಕಾಲಿಫ್ಲವರ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಲೇಡೀಸ್ ಆಫ್ ಇಂಡಿಯಾ ನೀವುಗಳು. ಯಾರೀ ಕಾಲಿಫ್ಲವರು? ರೋಹಿಣಿ, ನನ್ ಗಂಡನ ಹತ್ರ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ರೋಹಿಣಿ ನೀನೇನಮ್ಮ? ರೀ, ದುಡ್ಡು ಕೊಟ್ಟು ಮನೆ ಪತ್ರ ಬಿಡಿಸ್ಕೊಟ್ಟಿದ್ದು ರೋಹಿಣಿ. ಪತ್ರನ ಅವಳ ಕೈ ಕೊಡಿ. ಇವನ ಹತ್ರ ಪತ್ರ ಇಡೋದು, ಬೆಕ್ಕತ್ರ ಹಾಲು ಇಡೋದು ಎರಡು ಒಂದೇ. ಗ್ಯಾಪ್ ಸಿಕ್ಕರೆ ಸಾಕು ಅಂತ ಹಂಗೆ ಹೊಡ್ಕೊಂಡು ಓಡಾಗ್ಬಿಡ್ತಾನೆ. ಅಬ್ಬೋ, ಇವನಾದ್ರೂ ಬೆಕ್ಕಪ್ಪ ಹೆಂಗೊಂದು ಮೇಂಟೈನ್ ಮಾಡ್ಬಿಡ್ಬೋದು. ಆದ್ರೆ ಸಕ್ಕರೆ ಇದಾರಲ್ಲ, ಸಕ್ಕರೆ ತಿಮಿಂಗ್ಲ ಬಾಯ್ ಬಿಟ್ರೆ ಇಡೀ ಕುಟುಂಬನೇ ಹಂಗೆ ನುಂಗ್ಕೊಂಡ್ಬಿಡ್ತಾರೆ.
ರೀ ನೀವು ಸುಮ್ಮನೆ ಪತ್ರನ ನನ್ನ ಕೈ ಕೊಡಿ. ಅದ್ರ ಬದಲಿಗೆ ಇದನ್ನ ಫೈನಾನ್ಷಿಯಲ್ ಹತ್ರನೇ ಇಡಬಹುದು ಕಣೆ. ಇನ್ನು ಮುಂದೆ ನಿನ್ನನ್ನು ಯಾವ ಕಾರಣಕ್ಕೂ ನಾನು ನಂಬಲ್ಲ. ಅಮ್ಮ ಮೀನಾ, ತಗೋತಾ ಇದನ್ನ. ಮಾವ ಬೇಡ, ಇದನ್ನ ಅತ್ತೆ ಹತ್ರನೇ ಕೊಡಿ. ನಾನು ಹೇಳ್ತಾ ಇದ್ದೀನಿ, ತಗೋಕೊಂದ. ಮಾವ ಮೀನಾ ತಗೋ ತಗೋ ಅಂದೆ. ತಗೋ ತಗೊಳಮ್ಮ, ತಗೋಬಿಟ್ಟೆ. ಮೀನಾ ಹುಷಾರಮ್ಮ. ಇದನ್ನ ಇವಾಗಲೇ ತೊಗೊಂಡೋಗ್ಬಿಟ್ಟು ಮನೇಲಿ ಬೀರು ಇದೆಯಲ್ಲ ಅದ್ರೊಳಗೆ ಇಟ್ಬಿಟ್ಟು ಕೀ ಲಾಕ್ ಮಾಡಿಬಿಟ್ಟು ಕೀನ ನೀನೇ ಭದ್ರವಾಗಿ ಇಟ್ಕೋ, ಆಯ್ತಾ? ಕಳ್ರು ಸಂತೆ ನಂಬಕ್ಕಾಗೋದಿಲ್ಲ. ಅಪ್ಪ ನೀನೆಲ್ಲೋ ಹೊರಗೋಗ್ಬೇಕು ಅಂತ ಇದ್ದಿಲ್ಲ, ನೀನನ್ನು ಬಿಟ್ಬಿಟ್ಟು ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ಬಾರಪ್ಪ. ನಡಿಪ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದಾರ.